ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಬೀದರ್ ಸಂಘದ ವತಿಯಿಂದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೂತನವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕ ಆದಂತಹ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿಗೆ ವಿಶೇಷ ಅಭಿನಂದನಾ ಸಮಾರಂಭವನ್ನ ಬೀದರ್ನ ವಚನ ಮಂಟಪ ಕೆಪಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮ ಕೆಪಿ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದಕ್ಕಾಗಿ ವಿಶೇಷ ಸನ್ಮಾನ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಈ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಈಶ್ವರ್ ಖಂಡ್ರೆ ಹಾಗೂ ಶಶಿಜಿ ನಮೋಶಿ ಮತ್ತು ದಿವ್ಯ ಸಾನ್ನಿಧ್ಯವನ್ನ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಕೆಪಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿ, ಸೂರ್ಯಕಾಂತ ನಾಗಮರಪಳ್ಳಿ, ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಆನಂದ್ ದೇವಪ್ಪ, ಜಯರಾಜ್ ಖಂಡ್ರೆ, ರಮೇಶ್ ಬಿರಾದರ್, ಸುಧೀರ್ ರಾಗ, ಪ್ರಶಾಂತ್ ರಾಗ, ಸಿದ್ರಾಮ್ ಜಿ ನಿಜಂಪುರೆ, ಡಾಕ್ಟರ್ ನಾಗೇಶ್ ಪಾಟೀಲ್, ಡಾಕ್ಟರ್ ಸಚಿನ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು. ಈ ಕಾರ್ಯಕ್ರಮವನ್ನ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ತದಬಳಿಕ ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಡಿದ್ರು. ಸಾಲಿನ ದಿನದರ್ಶಿಕೆ ಕ್ಯಾಲೆಂಡರ್ ನಮ್ಮ ನಿಮ್ಮೆಲ್ಲರಿಗೂ ಅಂತ ಹೇಳಿ ಮಾನ್ಯ ಬಾಬು ವಾಲಿ ಅವರು ಮತ್ತು ವಿಜಯಕುಮಾರ್ ಪಾಟೀಲ್ ಅವರು ಬಹಳ ಆಸಕ್ತಿಯಿಂದ ತಮ್ಮನ್ನೆಲ್ಲ ಬರಮಾಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಬಹಳ ಅಂದ್ರೆ ಅಭಿನಂದನೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಂಘಟನೆ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ ಆಗಿದೆ. ಆ ರೀತಿಯ ಇದ್ದಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಎಲ್ಲರಿಗೂ ಒಂದು ಮಾಡಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಅವರಿಬ್ರು ಮಾನ್ಯರಿಗೆ, ಬಾಬು ವಾಲಿ ಅವರಿಗೆ ಮತ್ತು ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಿದ್ದೇನೆ. ಇವತ್ತು ಮಾನ್ಯ ಖಂಡ್ರೆ ಸಾಹೇಬರಿಗೆ ಒಂದೆರಡು ಮಾತನ್ನ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅನುದಾನಿತ ಪ್ರೌಢಶಾಲೆಗಳ ಒಂದು ಸ್ಥಿತಿ ಬಹಳ ಗಂಭೀರವಾಗಿದೆ, ಬಹಳ ಚಿಂತಾಜನಕ ಇದೆ ಅಂತ ನಾನು ತಪ್ಪಾಗಲಿಕ್ಕಿಲ್ಲ. ಸರ್, ಇವರೆಲ್ಲರೂ ಅನುದಾನಿತ ಶಾಲೆಗಳಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದು ಮೊದಲು. ಅಪಾಯಿಂಟ್ಮೆಂಟ್ ಅವರು ಸಂಸ್ಥೆಯವರು ಅಪಾಯಿಂಟ್ಮೆಂಟ್ ತಾವು ಕೂಡ ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀರಿ. ತಮ್ಮ ಅಡಿಯಲ್ಲಿ ನಡೆಸ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಕೂಡ ಈ ರೀತಿ ಶಿಕ್ಷಕರ ಕೂಗು ಅಥವಾ ಬೇಡಿಕೆ ಖಂಡಿತ ಇದ್ದೇ ಇದೆ. ಅಪಾಯಿಂಟ್ಮೆಂಟ್ ಮೊದಲಾಯಿತು, ಆದ್ರೆ ರೆಗ್ಯುಲರೈಸ್ ಆಮೇಲೆ ಆಗಿದ್ದಾರೆ. 2007 ನಂತರ ರೆಗ್ಯುಲರೈಸ್ ಅಂತವರು ಅನೇಕ ಸಂಸ್ಥೆಗಳಿದಾವೆ. ನಮ್ಮ ಅಪಾಯಿಂಟ್ಮೆಂಟ್ ಮೊದಲಾಗಿದೆ. ಹೀಗಾಗಿ 1/4/2006 ಮೊದಲೇ ನಮ್ಮ ಅಪಾಯಿಂಟ್ಮೆಂಟ್ ಆಗಿದ್ದಕ್ಕಾಗಿ ನಮ್ಗೆ OPS ಕೊಡಿ ಅಂತಂದು ಅವ್ರು ಕೇಳ್ತಾ ಇದಾರೆ. ಅವ್ರ ಕಷ್ಟ ಏನಂತಂದ್ರೆ ಪಾಪ ಅವ್ರಿಗೆ OPS ಇಲ್ಲ, NPS ಇಲ್ಲ. ಅನೇಕರು ಕೂತಂತವ್ರು ಸರ್ಕಾರಿ ನೌಕರದಾರರು ಅಥವಾ ಶಿಕ್ಷಕರು ಇದ್ದೀರಿ, ತಮಗೆ OPS ಇಲ್ಲ. 1/4/2006 ನಂತರ ಅಪಾಯಿಂಟ್ಮೆಂಟ್ ಆಗಿದ್ದ ನಂತರ ಸರ್ಕಾರ ಕನಿಷ್ಠ ನಿಮ್ಗೆ NPS ಆಗ್ತಿದೆ, NPS ಕೊಟ್ಟಿದ್ದಾರೆ. ನಾವು ರಿಟೈರ್ಮೆಂಟ್ ಆಯ್ತು ಅಂತಂದ್ರೆ ನಾವು ಏನೋ ₹1-2 ಇಲ್ಲದೆ ನಮ್ಮ ಮನೆಗೆ ಹೋಗ್ತೀವಲ್ಲ, ಮುಂದೆ ನಮ್ಮ ಬದುಕು ಹೆಂಗಾಗ್ತದ ಅಂತ ಅನ್ನುವಂಥ ಸಮಸ್ಯೆಯನ್ನು ಅವ್ರು ಎದುರ್ತಾ ಇದ್ದಾರೆ. ನಾವು ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ವಿಷಯನ ತೆಗೆದುಕೊಂಡು ಅವ್ರ ಪರವಾಗಿ ಮಾಡಿದರೆ ನಿಜವಾಗ್ಲೂ ಎಲ್ಲರೂ ತಮ್ಮ ಫೋಟೋ ಹಾಕಿ ಪೂಜೆ ಮಾಡ್ತಾರಂತ ಸರ್. ಅನುದಾನಿತ ಶಾಲೆಗಳಲ್ಲಿ ಇತ್ತೀಚೆಗೆ ಮಾನ್ಯತೆ ನವೀಕರಣ ಹೆಸರಿನಲ್ಲಲ್ರಿ ಅಥವಾ ನಿಮ್ದು ಕನ್ವರ್ಷನ್ ಆಗಿಲ್ಲ ಅಂತ ಅನ್ನುವಂಥ ಹೆಸರಿನಲ್ಲಿರ್ಲಿ ಅಥವಾ ಇವತ್ತು ಫೈರ್ ಸೇಫ್ಟಿ ಇಲ್ಲ, ಬಿಲ್ಡಿಂಗ್ ಸೇಫ್ಟಿ ಇಲ್ಲ, ಇವೆಲ್ಲ ಕಷ್ಟಗಳನ್ನ ಯಾವ ಪ್ರಮಾಣದಲ್ಲಿ ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲಿ ಕೊಡ್ತಾರೋ ಮತ್ತೆ ಕೊಡ್ತಾರೋ ಮತ್ತು ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲೇ ಕೊಟ್ಟರು ಅಂತಂದ್ರೆ ನಾವು ಇಷ್ಟು ವರ್ಷ ನಾವೇನು ಈ ಸ್ಕೂಲಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಇಟ್ಕೊಂಡು ನಾವು ನಡೆಸ್ತಾ ಇದ್ದೀವಿ, ಆ ಬೇರೆ ಶಾಲೆ ಹೆಸರು ಅಂತಂದ್ರೆ ನಮ್ಗೆ ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ಲ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾವೆಲ್ಲ ಸೇರಿದ್ದೇವೆ. ನಿಮ್ಮೆಲ್ಲರಿಗೆ 77ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ನಮ್ಮ ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯ 42 ಸಿಕ್ಕರು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ಅದನ್ನು ಜಾರಿಗೆ ತಂದಂಥದ್ದು ಜನವರಿ 26, 1950. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಅಥವಾ ಗಣರಾಜ್ಯೋತ್ಸವ ನಮ್ಮದೇ ಆದಂತಹ
ಸಂವಿಧಾನವನ್ನು ಅಳವಡಿಸಿಕೊಂಡು ಅಂಗೀಕಾರ ಮಾಡಿ ಇವತ್ತು 76 ವರ್ಷಗಳು ಕಳೆದಿದ್ದಾವೆ. 76 ವರ್ಷಗಳಲ್ಲಿ ನಾವು ಅನೇಕ ಸಾಧನೆಗಳನ್ನು ಮಾಡಿದ್ದೇವೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಇವತ್ತು ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಕೃಷಿ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಅಮೋಘವಾದಂತ ಸಾಧನೆ ಆಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತ ಏನು ಎಲ್ಲಾ ಕಡೆ ಬಡತನ ಇತ್ತು, ಎಲ್ಲಾ ಕಡೆ ನಿರುದ್ಯೋಗಗಳಿತ್ತು, ಒಂದು ರೀತಿಯಲ್ಲಿ ಅಂಧಕಾರ ಇತ್ತು, ಅವೆಲ್ಲವನ್ನು ಅಳಿಸಿ ಹಾಕಿ ಈಗ ಸತತವಾಗಿ ಬಂದಂತ ರಾಷ್ಟ್ರೀಯ ನಾಯಕರುಗಳು ಅವರ ಪರಿಶ್ರಮ ಮತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನೊಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಯಿತು, ಆ ಹೋರಾಟದಲ್ಲಿ ಅನೇಕ ಜನ ಸ್ವಾತಂತ್ರ್ಯ ಸೇನಾನಿಗಳು ಭಾಗವಹಿಸಿ ಸೆರೆಮನೆ ಹೋಗಿ ಲಾಠಿ ತಿಂದು ಅವರು ತ್ಯಾಗ ಮಾಡಿ ಬಲಿದಾನ ಕೊಟ್ಟು ರಕ್ತ ಕೊಟ್ಟು ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಅವೆಲ್ಲರಿಗೂ ಸ್ಮರಿಸಬೇಕಾಗ್ತದೆ. ಮತ್ತು ಇಡೀ ಜಗತ್ತಿನಲ್ಲೇ ಬೃಹದಾಕಾರವಾದಂತಹ ಲಿಖಿತ ಒಂದು ವಿಶಿಷ್ಟವಾದಂತಹ ಒಂದು ಶ್ರೇಷ್ಠವಾದಂತಹ ಸಂವಿಧಾನ ರಚನೆ ಮಾಡಿದಂಥದ್ದು ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಸ್ಮರಿಸುತ್ತಾ ಇವತ್ತು ಇಲ್ಲಿ ತಾವೆಲ್ಲ ಸೇರಿ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ವತಿಯಿಂದ ಸಂಘದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ನಾವು ಮತ್ತು ಪೂಜ್ಯರು ಬಾಬು ವಾಲಿ ಎಲ್ಲರೂ ಸೇರಿ ಇವತ್ತು ಮಾಡಿದ್ದೇವೆ. ಆದ್ಮೇಲೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದಂತಹ ಒಂದು ವೃತ್ತಿ. ಶಿಕ್ಷಕರು ಈ ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತೀವಿ. ಸಮಾಜ ರೂಪಿಸುವಂತ ಒಂದು ಶಕ್ತಿ ಶಿಕ್ಷಕರಿಗಿದೆ. ಮುಂದಿನ ಪ್ರಜೆಗಳಿಗೆ ನಿರ್ಮಾಣ ಮಾಡುವಂತ ಒಂದು ಶಕ್ತಿ ಶಿಕ್ಷಕರಿಗಿದೆ. ಅದಕ್ಕೆ ಶಿಕ್ಷಕರಿಗೆ ದೊಡ್ಡ ಎತ್ತರದ ಸ್ಥಾನದಲ್ಲಿ ನೋಡ್ತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ಹೇಳ್ತೀವಿ. ಎಷ್ಟು ದೊಡ್ಡ ಕಟ್ಟಡ ಕಟ್ಟಿದ್ದೀವಿ ಅಂತ ಯಾರೋ ನೋಡೋದಿಲ್ಲ. ಆ ಕಟ್ಟಡದಲ್ಲಿ ಶಾಲೆಯಲ್ಲಿ ಎಷ್ಟು ಉತ್ತಮವಾದಂತಹ ಶಿಕ್ಷಕರಿದ್ದಾರೆ ಅನ್ನುವಂಥದ್ದು ಬಹಳ ಮಹತ್ವ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಅದಕ್ಕೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಮಕ್ಕಳಿಗೆ ತಯಾರು ಮಾಡುವಂಥದ್ದು. ಇಂದಿನ ಮಕ್ಕಳೇ ನಮ್ಮ ನಾಡಿನ ನಾಗರಿಕರು. ಇವತ್ತು ಅವರು ಉತ್ತಮ ರೀತಿಯಲ್ಲಿ ಅವರು ಬರೀ ಪಠ್ಯಕ್ರಮ ಅಷ್ಟೇ ಇಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ಅದರ ಜೊತೆಯಲ್ಲಿ ಅವರಿಗೆ ಇವತ್ತಿನ ದಿವಸ ಸಂಸ್ಕಾರಿತವಾದಂತಹ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಅಧಪತಂತ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರು ಅನುಕರಣೆ ಮಾಡ್ತಾರೆ, ತಂದೆ ತಾಯಿಗಳ ಅನುಕರಣೆ ಮಾಡ್ತಾರೆ. ಶಾಲೆಗೆ ಬಂದ್ರು ಅಂದ್ರೆ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಇವತ್ತು ಶಿಕ್ಷಕರ ಅನುಕರಣೆ ಮಾಡ್ತಾರೆ. ಇವತ್ತು ಮೊದಲನೇ ಗುರು ತಂದೆ ತಾಯಿಗಳು ಅಂತ ಹೇಳ್ತೀವಿ, ಇವತ್ತು ಮನೆಯೇ ಮೊದಲನೇ ಪಾಠಶಾಲೆ ಅಂತ ಹೇಳ್ತೀವಿ. ಸತ್ಯ ಇದೆ. ಅದಕ್ಕೆ ಇವತ್ತು ನೀವೆಲ್ಲ ಮಕ್ಕಳಿಗೆ ನಿಮ್ಮ ಸ್ವಂತ ಮಕ್ಕಳು ಅಂತ ಹೇಳಿ ತಿಳ್ಕೊಂಡು ಅವರಿಗೆ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹಗಲಿರುಳು ಶ್ರಮ ಮಾಡ್ತಾ ಇದ್ದೀರಿ. ಮತ್ತೆ ಇವತ್ತು ಈ ಭಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅಂತೇಳಿ ಹಿಂದೆ ಏನು ಲಿಂಗಿಕ ಚನ್ನಬಸವ ಪಟ್ಟದೇವರು ಇರ್ಬೋದು, ನಮ್ಮ ತಂದೆಯವರಾದ ಪೂಜೆ ಭೀಮಣ್ಣ ಕಟ್ಟೆಯವರು ಇರ್ಬೋದು, ಈಗ ಪರಮ ಪೂಜ ಬಸವಲಿಂಗ ಪಟ್ಟದೇವರು ಅವರು ಗುರುಕುಲದ ಮುಖಾಂತರ ಏನು ಉತ್ತಮ ರೀತಿಯಲ್ಲಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಅವರಿಗೆ ಸಂಸ್ಕಾರ ಕೊಡ್ತಾ ಇದ್ದಾರೆ. ನಿಜವಾಗಿಯೂ ಅಭಿನಂದನೀಯವಾದಂಥದ್ದು, ಪ್ರಶಂಸನೀಯವಾದಂತಹ ಒಂದು ಕಾರ್ಯ ಆಗ್ತಾ ಇದೆ. ನೀವೆಲ್ಲ ಈಗಾಗಲೇ ನಮೋಶ್ವರು ಹೇಳಿದ್ದಾರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ. ಇವತ್ತೇನು OPS ಇರ್ಬೋದು, ಅದ್ರ ಜೊತೆಯಲ್ಲಿ 95ರ ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ಅಲ್ಲಿ ಏನು ಇವತ್ತು ನಿವೃತ್ತಿ ಆದ ಮೇಲೆ ಅಥವಾ ಯಾರಾದರೂ ಮೃತಪಟ್ಟರೆ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆ ಏನಿದೆ ಅದು ಭರ್ತಿ ಮಾಡಿಕೊಳ್ಳಿಕ್ಕೆ ವೇತನ ಅನುದಾನಕ್ಕೆ ಒಳಪಡಿಸಬೇಕು ಅಂತೇಳಿ ಹೋರಾಟ ನಡೀತಾ ಇದೆ. ನನ್ನ ಸಂಪೂರ್ಣವಾದಂತಹ ಬೆಂಬಲ ಇದೆ. ನಾನು ಮಧು ಬಂಗಾರಪ್ಪನವರು ಇವತ್ತು ಸನ್ಮಾನ ಮುಖ್ಯಮಂತ್ರಿಯವರಿಗೆ ತಂದು ಕನಿಷ್ಠ 2010ರವರೆಗಾದರೂ ಇವತ್ತು ಯಾರ್ಯಾರು ನಿವೃತ್ತರಾಗಿದ್ದಾರೆ ಅಂತ ಒಂದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಅನುಮೋದನೆ ಕೊಡಬೇಕು ಅನ್ನುವಂತ ಒಂದು ವಿನಂತಿ ಸಚಿವ ಸಂಪುಟದಲ್ಲಿ ಮಾಡ್ತೇನೆ. ಮತ್ತೆ ನಿಯೋಗದಲ್ಲಿ ಹೋಗಿ ಈಗಾಗಲೇ ಅದನ್ನು ಪ್ರತಿಪಾದನೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇನ್ನಿತರ ವಿಷಯಗಳಿದ್ದಾವೆ ನಿಮಗೆ ನವೀಕರಣ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಫೈರ್ ಕ್ಲಿಯರೆನ್ಸ್ ಇರ್ಬೋದು ಅಥವಾ ಕನ್ವರ್ಷನ್ ಸಮಸ್ಯೆ ಇರ್ಬೋದು, ಇತರ ಸಮಸ್ಯೆಗಳಿರ್ಬೋದು, ಸರಳೀಕರಣ ಮಾಡಲಿಕ್ಕೆ ಇವತ್ತು ನಮ್ಮ ಮಂತ್ರಿಗಳಿಗೆ ನಾವು ಈಗಾಗಲೇ ಹೇಳಿದ್ದೇವೆ, ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಇವೆಲ್ಲ ಸಮಸ್ಯೆಗಳು ಇವತ್ತು ಆದಷ್ಟು ಮಟ್ಟಿಗೆ ನ್ಯಾಯಯುತವಾಗಿ ಅದನ್ನು ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಆತ್ಮೀಯ ಬಂಧುಗಳೇ, ಬಾಬು ವಾಲಿ ಈಗಾಗಲೇ ಹೇಳಿದ್ರು, ಬಹಳ ಹಿರಿಯ ವಯಸ್ಸಿನಲ್ಲಿ ಇವತ್ತು ನಮ್ಮ ಸಂಪರ್ಕದಲ್ಲಿ ಬಂದು ವಚನ ಕ್ರಾಂತಿ ಮಾಧ್ಯಮದ ಮುಖಾಂತರ ವಚನ ಕ್ರಾಂತಿ ಪತ್ರಿಕೆ ನಾನೇ ಉದ್ಘಾಟನೆ ಮಾಡಿದ್ದೆ. ಉದ್ಘಾಟಕ ನಾನಿದ್ದೆ, ಹಿರಿಯರಾದಂಥವ್ರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಧರಮ್ ಸಿಂಗ್ ಸಾಹೇಬರು ಮುಖ್ಯ ಅತಿಥಿಗಳಾಗಿದ್ದರು. ನಾನು ಹೇಳಿದೆ ಬಾಬುಗೆ, ಉದ್ಘಾಟನೆ ಅವ್ರ ಕಡೆಯಿಂದ ಮಾಡಿಸ್ರಿ, ಅವ್ರು ಹಿರಿಯರಿದ್ದಾರೆ,
ಅವ್ರ ಸಚಿವರಿದ್ರು ಅಂತ ಅನ್ಸುತ್ತೆ ನನಗೆ. ಎಲ್ಲೆಲ್ಲ ಉದ್ಘಾಟನೆ ನೀವೇ ಮಾಡಬೇಕು ಅಂತ ಹೇಳಿ ಇವತ್ತು ಒತ್ತಾಯ ಮಾಡಿ ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ರು. ನಾನೇ ಉದ್ಘಾಟನೆ ಮಾಡಿದೆ. ಇವತ್ತು ಒಳ್ಳೆ ರೀತಿಯಿಂದ ಉತ್ತರ ಬೆಳೆದಿದ್ದಾರೆ, ದೊಡ್ಡ ಸ್ಥಾನದಲ್ಲಿ ಹೋಗಿದ್ದಾರೆ. ಖುಷಿ ಆಗ್ತದೆ. ನಮ್ಮವ್ರು ಯಾರಾದ್ರೂ ಇವತ್ತು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಹುದ್ದೆಯಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ, ಅವರು ಜನರಿಂದ ಮನ್ನಣೆ ಪಡೆದು ಎತ್ತರದ ಸ್ಥಾನಕ್ಕೆ ಹೋಗಿದ್ರೆ ನಮ್ದು ಎದೆನೂ ಹೋಗ್ತದೆ, ನಮಗೂ ಒಳ್ಳೇದಾಗ್ತದೆ. ನಮ್ಮ ಜೊತೆಲಿದ್ದಂಥವರು ಇವತ್ತು ಈ ಒಂದು ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತೇಳಿ ಕೆಪಿ ಶಾಲೆ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ಉತ್ತಮವಾದಂತಹ ಶಿಕ್ಷಣ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರವ್ರ ತಂಡದವರು, ಅವ್ರ ಸ್ನೇಹಿತರು ಯಾರಿಗೂ ಬಿಟ್ಟಿಲ್ಲ. ಹಳೆಯವರು ಎಷ್ಟು ಸ್ನೇಹಿತರಿದ್ರು ಅವರೆಲ್ಲರೂ ಜೊತೆಯಲ್ಲೇ ಇದ್ದಾರೆ. ಅದೊಂದು ಒಳ್ಳೆಯ ಗುಣದ ಲಕ್ಷಣ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಇವರು ಸ್ನೇಹಿತರಿದ್ದರೆ 4 ದಿವಸದಲ್ಲಿ ಮತ್ತು ಅವರು ವಿರೋಧಿಗಳಾಗ್ತಾ ಇದ್ದಾರೆ, ಶತ್ರುಗಳಾಗ್ತಾ ಇದ್ದಾರೆ. ಆದರೆ ಇವತ್ತು ಆ ಸ್ನೇಹ ಏನಿದೆಯಲ್ಲ, ಸ್ನೇಹ ಇವತ್ತು ಮೇಂಟೈನ್ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಗಿದ್ದಕ್ಕಾಗಿ ಎಲ್ಲ ಕಡೆಯಿಂದ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನಗೆ ಬಹಳ ಮುಜುಗರನೂ ಆಗ್ತಾ ಇದೆ. ಏಕೆ ಅಂತ ಹೇಳಿದ್ರೆ, ಹೌದು, ಅದು ನಮ್ಮ ತಂದೆಯವರು ಹಿಂದೆ ಹಾನಗಲ್ ಕುಮಾರೇಶ್ವರರು 122 ವರ್ಷಗಳ ಹಿಂದೆ ಅದು ಸಂಸ್ಥಾಪನೆ ಮಾಡಿದಂಥದ್ದು. ಉದ್ದೇಶ ಸಮಾಜದಲ್ಲಿ ಎಲ್ಲ ಒಳಪಂಗಡಗಳನ್ನು ಒಗ್ಗೂಡಿಸಬೇಕು, ಸಮಾಜವನ್ನು ಇವತ್ತು ಐಕ್ಯತೆ ಮಾಡಬೇಕು, ಪ್ರಾಥಮಿಕ ಸಂಸ್ಥೆಯಾಗಿ ಬೆಳಿಬೇಕು, ಈ ಸಮಾಜದ ಮುಖಾಂತರ ಇಡೀ ರಾಜ್ಯ ರಾಷ್ಟ್ರವನ್ನು ಇವತ್ತು ಮುನ್ನಡೆಸಬೇಕು ಅನ್ನುವಂಥ ಒಂದು ದೊಡ್ಡ ಮಹದಾಸೆ ಅವರು ಬಹಳ ದೂರದರ್ಶಿತ್ವ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ಪ್ರಕಾರ ಇವತ್ತು ಅವರ ಕಾರ್ಯಕಾಲದಲ್ಲಿ ಅನೇಕ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇರ್ಬೋದು, ಬಾಗಲಕೋಟೆ ಸಂಸ್ಥೆ ಇರ್ಬೋದು, ಇತರ ಅನೇಕ ಸಂಘ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇವತ್ತೇನು ಮಠಮಾನ್ಯಗಳಿರ್ಬೋದು, ನಮ್ಮ ಸಂಘ ಸಂಸ್ಥೆಗಳಿರ್ಬೋದು, ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಅವರಿಗೆ ಶಿಕ್ಷಣ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದಂಥ ಕೀರ್ತಿ ಈ ಮಠಮಾನ್ಯಗಳಿಗೆ ವಿಶ್ವ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಲ್ತದೆ ಅಂತ ಬಹಳ ಹೆಮ್ಮೆಯನ್ನು ನಾನು ಹೇಳಬಹುದು. ಅದೇ ರೀತಿಯಲ್ಲಿ ನೋಡಿ, ಯಾರಾದ್ರೂ ಯಾವುದು ಭಿನ್ನ ಇಲ್ಲ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಸರ್ವರಿಗೂ ಸ್ವಭಾವ ಸ್ವಪಾಲು ಅಂತ ಹೇಳಿದಂಥದ್ದು. ಗುರುಗಳಿರ್ಬೋದು, ವಿರಕ್ತರಿರ್ಬೋದು, ಇದು ಗುರುಗಳು ಸಹಿತ ಮಾನವ ಧರ್ಮಕ್ಕೆ ಜಯವಾಗಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಮಾತನ್ನು ಹೇಳಿದ್ರು. ಎಲ್ರಿಗೂ ಒಳ್ಳೇದಾಗುವುದು ಒಂದು ಹೆಜ್ಜೆ ಬಸವಾದಿ ಶರಣರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲಾ ಜೀವಜಂತುಗಳಿಗೂ ಒಳ್ಳೇದಾಗಲಿ ಅನ್ನುವಂಥದ್ದು. ಅದು ಕೀಟ ಸಂಕುಲ ಇರ್ಬೋದು, ಅದು ಪಕ್ಷಿ ಸಂಕುಲ ಇರ್ಬೋದು, ಪ್ರಾಣಿ ಸಂಕುಲ ಇರ್ಬೋದು, ಅದು ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತೆಲ್ಲರೂ ಬೆಳಿಬೇಕು, ಎಲ್ಲರೂ ಒಳ್ಳೇದಾಗಲಿ ಅನ್ನುವಂಥದ್ದು, ಹಾಗೆ ಬ್ರಹ್ಮಾಂಡಕ್ಕೆ ಒಳ್ಳೇದಾಗಲಿ ಅನ್ನುವಂಥದ್ದು ಇಷ್ಟಲಿಂಗ ಪೂಜೆನೂ ಅದೇ ಹೇಳ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಇದೆ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಇರುವಂತ ಏನು ಅತ್ಯಂತ ಕಡು ಬಡವರಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ, ದುಶ್ಚಟ ದುರ್ಗುಣ ದುರ್ಬುದ್ಧಿಗೆ ಬಲಿ ಆಗ್ತಾ ಇದ್ದಾರೆ. ಬಹಳ ಮೇಧಾವಿಗಳಿದ್ದಾರೆ, ಬಹಳ ಪ್ರತಿಭಾವಂತರಿದ್ದಾರೆ. ನಶೆ ಮಾಡುವಂಥದ್ದು ನೋಡ್ತಾ ಇದ್ದೇವೆ, ಸರಾಯಿ ಕೊಡುವಂಥದ್ದು, ಧೂಮ್ರಪಾನ ಮಾಡುವಂಥದ್ದು ನೋಡ್ತಾ ಇದ್ದೇವೆ, ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರುವಂಥದ್ದು ನೋಡ್ತಾ ಇದ್ದೇವೆ. ಇವರಿಗೆಲ್ಲರಿಗೆ ಮುಖ್ಯವಾಗಿ ತರಬೇಕಲ್ಲ, ಎಷ್ಟು ದೊಡ್ಡ ವ್ಯಕ್ತಿ ಆಗ್ತೀರಿ ಅನ್ನೋದು ಬಹಳ ಮಹತ್ವ ಇಲ್ಲ. ಎಷ್ಟು ಅಂಕಗಳನ್ನು ಪಡಿತೀರಿ, ಎಷ್ಟು ಮೆಡಲ್ಗಳನ್ನು ಪಡೆದಿರಿ ಅದು ಮಹತ್ವ ಇಲ್ಲ. ಯಾಕೆಂದ್ರೆ ಈಗ ನೋಡಿದ್ರೆ ಬಹಳ ಜನ IAS ಆಗ್ತಾರೆ, IPS ಆಗ್ತಾರೆ, IPS ಆಗ್ತಾರೆ, ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವ್ರ ಮಕ್ಕಳಿಗೆ, ಅವ್ರ ತಂದೆ ತಾಯಿಗಳಿಗೆ ನೋಡಿದ್ರೆ ಅವರನ್ನು ಅನಾಥಾಶ್ರಮಕ್ಕೆ ಕಳಿಸ್ತಾರೆ. ಅನೇಕ ಪ್ರಕರಣ ನಾನು ಕಣ್ಣಿನಿಂದ ನಾನು ನೋಡಿದ್ದೇನೆ. ಇವತ್ತು ಮಕ್ಕಳು ಅವ್ರ ತಂದೆ ತಾಯಿಗಳಿಗೆ ಮನೆ ಹೊರಗೆ ಹಾಕಿದಂಥದ್ದು, ಅವ್ರಿಗೆ ಕಿರುಕುಳ ಕೊಟ್ಟಿದ್ದಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಬಹಳ ಆಸ್ತಿಗಾಗಿ ಅಣ್ಣ ತಮ್ಮ ಹೊಡೆದಾಡುವಂಥದ್ದು, ಕೊಲೆ ಮಾಡಿಕೊಳ್ಳುವಂಥದ್ದು, ಇಂಥವೆಲ್ಲ ಏನು ಇವತ್ತು ಬಸವಣ್ಣವರು ಹೇಳಿದ್ರು, ಇವನಾರು ಎನ್ನಿಸಿದರೆ ಇವ ನಮ್ಮ ಮನೆ ಮಗನೆನ್ನಿಸಯ್ಯ ಅಂತ ಹೇಳಿ. ಇವತ್ತು ನಮ್ಮವರಿಗೆ ಅಣ್ಣ ತಮ್ಮಂದರಿಗೆ ಬೇರೆ ಬೇರೆ ಅಂತ ಹೇಳಿ ಅವರೇ ಹೊಡೆದಾಡ್ಕೊಂಡ್ರೆ ಬೇರೆಯವ್ರಿಗೆ ಏನ್ ಮಾಡ್ತಾರೆ? ಇದೇನು ಉಪಯೋಗ ಇದೆ? ಜಗತ್ತಿನಲ್ಲಿ ಜೀವನದಲ್ಲಿ ಜನ್ಮ ತಾಳಿ ಬಂದ ಮೇಲೆ ಏನಾದ್ರೂ ಜನೋಪಕಾರಿ ಕೆಲಸ ಮಾಡಬೇಕು, ಪರೋಪಕಾರಿ ಕೆಲಸ ಮಾಡಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋಂಥ ಒಂದು ಭಾವನೆ ಇರಬೇಕು. ಲಿವ್ ಅಂಡ್ ಲೆಟ್ ಲಿವ್, ತಾವು ಇರಬೇಕು, ಇತರಿಗೂ ಇರಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ನಿಟ್ಟಿನಲ್ಲಿ ಸಮಾಜದ ಮುಖಾಂತರ ಜ್ಞಾನಾಧಾರಿತವಾದಂಥ ಒಂದು ಸಮಾಜ ಇದೆ. ಜ್ಞಾನಕ್ಕೆ ಹೆಚ್ಚಿನ ಒಂದು ಬೆಲೆಯನ್ನು ಕೊಟ್ಟು ಆ ಪ್ರತಿಭೆ ಅವರ ಮಕ್ಕಳಲ್ಲಿ
ಇವತ್ತು ಹೆಚ್ಚಿನ ಪ್ರತಿಭೆ ಬರಲಿಕ್ಕೆ ಅರಳಿಸಲಿಕ್ಕೆ ಅಂತ ಒಂದು ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕಡೆ ವಸತಿ ನಿಲಯಗಳಿರುವಂಥದ್ದು, ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರಿಗೆ ತರಬೇತಿ ಕೊಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಆ ರೀತಿಯಲ್ಲಿ ಅವರಿಗೆ ಉದ್ಯೋಗಾವಕಾಶ ಕೊಡುವಂಥದ್ದು, ಕೌಶಲ್ಯ ತರಬೇತಿ ಕೊಡುವಂಥದ್ದು, ಅವರಿಗೆ ಎಲ್ಲರಿಗೂ ಅದ ಸುಮಾರು ಬಹುತೇಕ 40 ವರ್ಷ ಆಗಿರ್ಬೇಕಂತ ಅನಿಸ್ತದ. ಅವತ್ತಿನಿಂದ ಇವತ್ತಿನವರೆಗೂ ಆ ಸಮಸ್ಯೆ ಅದ. ಮತ್ತು ಎಲ್ಲರಿಗೂ ತಗೊಂಡು ಹೋಗುವಂಥ ತಾಕತ್ತು ಈಶ್ವರ ಖಂಡ್ರೆ ಅದ. ಅದಕ್ಕೆ ಅದಕ್ಕೊಂದು ದಾರಿ ಹುಡುಕಿ ಈ ಜನಗಣತಿ ಎಲ್ಲಿ ಲಿಂಗಾಯತಕ್ಕೆ ಒಂದು ಪ್ರತ್ಯೇಕ ಕಾಲನ ಅವ್ರ ಅವಧಿಯಲ್ಲಿ ಆಯಿತು ಅಂದರೆ ಅದೊಂದು ಐತಿಹಾಸಿಕ ಕಾರ್ಯ ಮಾಡಿರುವ ಶ್ರೇಯಸ್ಸು ಈಶ್ವರ ಖಂಡ್ರೆಯವರಿಗೆ ಸಲ್ತದ. ಅಂಥ ಒಂದು ಐತಿಹಾಸಿಕ ಕಾರ್ಯ ಶತಮಾನಗಳಿಂದ ಅದು ಉಳಿದು ಹಿಂದೆ ಬ್ರಿಟಿಷರ ಕಾಲದಲ್ಲಿತ್ತು, ನಂತರ ಮೈಸೂರು ಮಹಾರಾಜರ ಕಾಲದಲ್ಲಿತ್ತು, ನಂತರ ಅದು ಹೋಯಿತು. ಹೀಗೆ ಏನೇನೋ ಮೇಲೆ ಕೆಳಗೆ ಆಗ್ತಾ ಬಂದಿದೆ. ಅದಕ್ಕೆ ಈಗ ಅವರು ಆ ಸ್ಥಾನದ ಮೇಲೆ ಅದಾರ, ವರ್ಚಸ್ಸದ, ಎಲ್ಲರದು ಬೆಂಬಲ ಇರ್ತದೆ. ಅದಕ್ಕೆ ನಮ್ಮ ಎಲ್ಲ ನಾಡಿನ ಮಠಾಧಿಪತಿಗಳದ್ದು ಬೆಂಬಲ ಇರ್ತದೆ ಮತ್ತು ಎಲ್ಲರದು ಇರ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ, ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಕನ್ನಿಕಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆ ಶಿಕ್ಷಕರ ಸಂಸ್ಥೆಯ ಅಧೀನದಲ್ಲಿ ನಮ್ಮ KP ವಿದ್ಯಾಸಂಸ್ಥೆ ಅಡಿಯಲ್ಲಿ ನಮ್ಮ ಪ್ರೌಢಶಾಲೆ ಮುಖ್ಯಗಳ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ 2026 ನಡೆಯಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸುಶೀಲ್ ಜಿ ನಮಶಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಈಶ್ವರ್ B ಖಂಡ್ರೆ ಅವರು ಆಗಮಿಸಿ ಹಾಗೂ ಬಾಲ್ಕಿ ಪಟ್ಟದೇವರು, ನಾಡೋಜ ಬಸವಲಿಂಗ ಪಟ್ಟದೇವರು ಅವರು ಬಂದು ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೂ ಸೂರ್ಯಕಾಂತ್ ನಾಮರಪಳ್ಳಿ ಇರ್ಬೋದು, ಬಾಬು ಅಲಿಯವರು ಇರ್ಬೋದು, ಜಯರಾಜ್ ಖಂಡ್ರೆ ಇರ್ಬೋದು, ಆನಂದ್ ಯೋಪರ್ ಇರ್ಬೋದು, ಎಲ್ಲ ನಮ್ಮ KP ಶಾಲೆ ಶಿಕ್ಷಕರು ಮತ್ತು ಮುಖ್ಯಗಳ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶಾಮನೂರು ಶಿವಶಂಕರಪ್ಪರು ನಿಧನ ಹೊಂದಿದ ನಂತರ ನಮ್ಮ ಈಶ್ವರ್ B ಖಂಡ್ರೆ ಅವರಿಗೆ ಆ ಸ್ಥಾನವನ್ನು ಅಲಂಕರಿಸಿದ ಕಡೆಗೆ ಅವರಿಗೆ ಕೂಡ ಈ ಮೊದಲನೇ ಬಾರಿ ನಮಗೆ ಈ ಸ್ಕೂಲ್ಗೆ ವಿದ್ಯಾಸಂಸ್ಥೆ ಆಗಮಿಸಲು ನಮ್ಮ ಶಿಕ್ಷಣ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಶಾಲು ಹೊದಿಸಿ ಸನ್ಮಾನಿಸಲಾಗಿದೆ. ಅವರು ಇನ್ನೂ ಹಿಂಗೆ ಬರುವ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ನಾವು ಆಶಿಸ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.